ಕಬಿನಿ ಜಲಾಶಯದ ಗೋಡಿಯಲ್ಲಿ ಮಹಾ ಬಿರುಕು ಕಾಣಿಸಿಕೊಂಡಿದೆ. ಕ್ರಸ್ಟ್ ಗೇಟ್ ಪಕ್ಕದ ಗೋಡಿಯಲ್ಲೇ ನೀರು ಸೋರಿಕೆಯಾಗ್ತಿದೆ. ಆದ್ದರಿಂದ ಅಧಿಕಾರಿಗಳು ಸಿಮೆಂಟ್ ಹಾಕಿ ಬಿರುಕು ಮುಚ್ಚಿದ್ದಾರೆ. ಆದರೆ ಸಿಮೆಂಟ್ ಹಾಕಿದ ಜಾಗದಲ್ಲೇ ಮತ್ತೆ ನೀರು ಸೋರಿಕೆಯಾಗ್ತಿದೆ. ತುಂಗಾಭದ್ರಾ ಅಣೆಕಟ್ಟು ಕ್ರಸ್ಟ್ ಗೇಟ್ ಅವಘಡದ ಬೆನ್ನಲ್ಲೇ ಕಬಿನಿ ಜಲಾಶಯದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆಯಲ್ಲಿರುವ ಕಬಿನಿ ಜಲಾಶಯದ ಗೋಡಿಯಲ್ಲಿ ಕಾಣಿಸಿಕೊಂಡ ಬಿರುಕಿನಿಂದ ನೀರು ಸೋರಿಕೆಯಾಗ್ತಿದೆ. ಈಗಾಗಲೇ ಕಬಿನಿ ಜಲಾಶಯ ಭರ್ತಿಯಾಗಿದ್ದು ಅಧಿಕ ಪ್ರಮಾಣದಲ್ಲಿ ನೀರನ್ನ ಬಿಡುಗಡೆ ಮಾಡಲಾಗ್ತಿದೆ. ಕಬಿನಿ ಅಣೆಕಟ್ಟೆಯನ್ನ 1974ರಲ್ಲಿ ನಿರ್ಮಿಸಲಾಗಿದ್ದು 19.52 ಟಿಎಂಸಿ ನೀರು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. ಈ ಅಣೆಕಟ್ಟೆಯಿಂದ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ 1,08,060 ಎಕರೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಸದ್ಯ ಜಲಾಶಯದ ಗೋಡಿಯಲ್ಲಿ ಕಾಣಿಸಿಕೊಂಡಿರುವ ಬಿರುಕು ಆತಂಕ ಉಂಟು ಮಾಡಿದ್ದು, ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಲಿದೆ.